ನಾವು ವಾರ್ಡ್ ಸಭೆ ಬಂದಿದ್ದೀವಿ. ಇವತ್ತೇನು ಗ್ರಾಮ ಸಭೆ ಬಂದಿದ್ದೀವಿ. ಇವತ್ತು 11 ಹಳ್ಳಿಗಳಿಂದ ಎಲ್ಲ ನಾಗರಿಕರು ಬಂದು ಸಮಸ್ಯೆ ಹೇಳಲಿಕ್ಕೆ ಬಂದಾಗ ಇಲ್ಲಿ ಗ್ರಾಮ ಸಭೆ ನಡೀತಿಲ್ಲ ಅಂತ ನಮ್ಗೆ ವಿಷಯ ಗೊತ್ತಾಯಿತು. ವಿಷಯ ತಿಳ್ಕೊಂಡಾಗ ಇಲ್ಲೇನು 11 ಹಳ್ಳಿಯ ಗ್ರಾಮ ಸದಸ್ಯರಿದ್ದಾರೆ. ಅವರೆಲ್ಲರೂ ಸಹ ಈ ಗ್ರಾಮ ಸಭೆ ನಡೀಲಿಕ್ಕೆ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಗ್ರಾಮ ಸಭೆ ಯಾವ ಥರ ಮಾಡಬೇಕು ಅನ್ನೋದು ನಿರ್ಧಾರ ಮಾಡೋದ್ರಲ್ಲಿ ವಿಫಲರಾಗಿರೋ ಅಂತೇಳಿ ಎಲ್ಲ ಸದಸ್ಯರ ಮೇಲೆ ನಾವು ಹೇಳಕ್ಕೆ ಯಾಕೆ ಬಯಸ್ತೀವಿ ಅಂದರೆ, ಇವತ್ತು ಅಧ್ಯಕ್ಷ ಯಾರೇ ಪಾರ್ಟಿಯವರಾಗಿರ್ಬೋದು, ಎಲ್ಲರೂ ಸಹ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸಹ ಯಾವುದೇ ಪಾರ್ಟಿಯಲ್ಲಿ ಬಂದಿದ್ರೂ ಈ ಗ್ರಾಮ ಪಂಚಾಯತಿಯಲ್ಲಿ 11 ಹಳ್ಳಿಗೂ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಶ್ರಮಿಸಬೇಕಾಗಿತ್ತು. ಎಲ್ಲ ಸದಸ್ಯರು ಅಭಿವೃದ್ಧಿಗೆ ಶ್ರಮಿಸಬೇಕಾಗಿತ್ತು. ಇಲ್ಲಿ ಕೆಲವು ಸದಸ್ಯರು ನಮ್ದು ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ಗ್ರಾಮಗಳ ಅಭಿವೃದ್ಧಿಗೆ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕು. ಇವತ್ತು ಅವರವರ ವೈಯಕ್ತಿಕ ಕಾರಣ ಇಟ್ಕೊಂಡು 3 ಬಾರಿ ಈ ಸಭೆನ ರದ್ದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದರೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತೇಳಿ ನಮ್ಮ ನಾಗರಿಕರಲ್ಲಿ ಸ್ವಲ್ಪ ಭಯ ಉಂಟಾಗಿದೆ. ಯಾಕಪ್ಪ ಅಂದರೆ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಮತ ಹಾಕಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಮಾಡಿ ಕಳಿಸಿದಾಗ ಪಂಚಾಯತಿಯಲ್ಲಿ ಏನೇ ಹೋದ್ರೇನೋ ಅಭಿವೃದ್ಧಿ ಕೆಲಸ ಆಗ್ತವೆ ಅಂತೇಳಿ ಗ್ರಾಮ ಪಂಚಾಯತ್ ಸದಸ್ಯ ಆಯ್ಕೆ ಮಾಡಿ ಕಳಿಸಿರ್ತೀವಿ. ಪದೇ ಪದೇ ಈ ಸಭೆ ಕ್ಯಾನ್ಸಲ್ ಆಗ್ತಾ ಇದ್ರೆ ಅಭಿವೃದ್ಧಿ ಆಗುತ್ತೋ, ಈ ರಾಜಕಾರಣ ಮಾಡ್ಕೊಂಡೆ ಹೊಡ್ತಾರೋ ಅಂತೇಳಿ ನಮ್ಮ ನಾಗರಿಕರಲ್ಲಿ ಕಳವಳ ಇದೆ. ನಾವಿಷ್ಟೇ ಹೇಳೋದು, ನೀವು ಯಾವುದೇ ಪಾರ್ಟಿಯಲ್ಲಿರಿ, ಏನೇ ಮಾಡ್ಕೊಂಡಿರಿ, ಗ್ರಾಮ ಸಭೆ ಅಂತ ಬಂದಾಗ ಜನಗಳ ಸಮಸ್ಯೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ರಾಜಕಾರಣ ಬದಿಗಿಟ್ಟು MLA ಆಗಿರ್ಬೋದು, MP ಆಗಿರ್ಬೋದು, ಎಲ್ಲರೂ ಒಂದೇ ಒಂದು ಉದ್ದೇಶ, ಜನಗಳಿಗೆ ಸೇವೆ ಮಾಡ್ಲಿಕ್ಕಂತಲೇ ಎಲ್ಲ ಆಯ್ಕೆ ಆಗಿರೋದು. ದಯವಿಟ್ಟು MP ಆಗಿರ್ಬೋದು, MLA ಆಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಇಂಥ ವಿಷಯಗಳಲ್ಲಿ ರಾಜಕೀಯ ತರದೆ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕಂತೇಳಿ ನಾವು 11 ಹಳ್ಳಿಯ ನಾಗರಿಕರ ಪರವಾಗಿ ಇವತ್ತು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ತಿಂಗಳಲ್ಲಿ ಇದೇ ಥರ ಏನಾದರೂ ಗ್ರಾಮ ಸಭೆ ರಾಜಕೀಯ ಒತ್ತಡದಿಂದ ಮುಂದೂಡ್ಕೊಂಡು ಹೋಗಿದ್ದೇ ಆದಲ್ಲಿ 11 ಹಳ್ಳಿಯ ಗ್ರಾಮಸ್ಥರು ಯಾವುದೇ ಗ್ರಾಮ ಸಭೆ ನಡೆದ್ರೆ ಅದಕ್ಕೆ ಮುತ್ತಿಗೆ ಹಾಕಿ ಗ್ರಾಮ ಸಭೆ ನಡೀಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಅದನ್ನು ಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಗ್ರಾಮ ಸಭೆ ನಡೆಸಿ ಜನರಿಗೆ ಅನುಕೂಲವಾಗಂತ ಎಲ್ಲ ಸ್ಪಂದಿಸಬೇಕಂತೇಳಿ ತಮ್ಮಲ್ಲಿ ಈ ಮುಖೇನ ಮನವಿ ಮಾಡ್ತಾ ಇದ್ದೀನಿ. ಮಂಜುನಾಥ್.